ನೋಡೋದು ಸ್ವಲ್ಪ ನಿಲ್ಲಿಸು. ಲೋ ಮಯಸ್ ಅನ್ನೋನೆ. ನಮಸ್ಕಾರ ಗುರು, ಎಲ್ಲರೂ ಹೆಂಗಿದ್ರ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಒಳ್ಳೊಳ್ಳೆ ಫನ್ನಿ ವಿಡಿಯೋ ತಗೊಂಡ್ಬಂದಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಿಮ್ ಜೊತೆ ನಾನು ಕೂಡ ಎಂಜಾಯ್ ಮಾಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಲೋ ಮಯಸ್ ಅನ್ನೋನೆ. ನಾನ್ ಮಹೇಶ್ ಅಲ್ಲ, ಉಮೇಶ. ಶಾ ಅಲ್ಲಮ್ಮ, ಉಮೇಶ ಅಂತ ನನ್ನ ಹೆಸರು. ನೀನು ಎಷ್ಟ್ ಹೆಣ್ಮಕ್ಳು ಹಾಳ್ ಮಾಡ್ಬೇಕು ಅನ್ಕೊಂಡಿದೀಯ? ಓ, ಯಾರಿಗ ಹೇಳಕತ್ತಿ ಈ ಮಾತ? ನಿನ್ಗೆ ಅಕ್ಕೋ, ಇದುವರೆಗೆ ಆತ ನನ್ ಕೈ ಹಾಳು ಮಾಡ್ಕೊಂಡಿದ್ದ ಹೊರತು ಯಾವ್ದು ಹೆಣ್ಮಕ್ಳನ್ನ ಹಾಳು ಮಾಡಿಲ್ಲ. ಅರ್ಥ ಆಯ್ತಾ? ಕಚಡ ನನ್ ಮಗ್ನೆ. ಯಾಕೆ ಬೈಯಕತ್ತಿ? ಲೋಪರ್ ನನ್ ಮಗ್ನೆ. ಏ ಬೈ, ನಿನ್ ತಂಗಿಗೆ ಹೇಳೋ ಈ ತರ ಮಾತಾಡಬಾರ್ದಂತಂದ. ಆತರ ಮಾತಾಡ್ಬಾರ್ದು. ತು ಈ ತರ ಮಾತಾಡ್ಬಾರ್ದು ಅಂತಂದ್ ಹೇಳಿದ್ರ ನಿನ್ ತಂಗಿ ಕೇಳಲ್ಲ. ತೂ ಎಂತ ಮೆಂಟ್ಲು ಸಭಾಸಾತ್. ನೋಡಮ್ಮ, ಇದಕ್ಕ ನಾನ್ ಕಾರಣ ಅಲ್ಲ, ನೀನೇ ಕಾರಣ ಕಣೋ. ನೀನೇ ಕಾರಣ, ಕಚಡ ನನ್ ಮಗ್ನೆ. ನಿಲ್ಸಕ್ಕೆ ಸಾಕು, ಬೈತಲ್ಲ ಹಂಗ. ನಿನಗೂ ದೇವ್ರು ಒಂದ್ ಹೆಣ್ಮಗ್ಳು ಕೊಟ್ಟವನೆ. ಇದ್ಯಾವ್ದು ನನ್ಗೆ ಗೊತ್ತಿಲ್ದಂಗ್ ಕೊಟ್ಟಿರೋದು. ನನ್ನ ಮಗನೇ. ನೋಡೋದು ಸ್ವಲ್ಪ ನಿಲ್ಲಿಸು, ನಾನೊಂದು ನಾವ್ ನೋಡೋದ್ ನಿಲ್ಲಿಸ್ತೀವಿ, ನೀ ಮೊದಲ್ ಜಿಮ್ಮಿಗೆ ಹೋಗಿ ರೀಲ್ಸ್ ಮಾಡೋದ್ ನಿಲ್ಸ. ಯು ಆರ್ ರೈಟ್ ಬ್ರೋ. ಅವಾಗ ಗುಬ್ಬಿ ಮರಿ ಇದ್ದಂಗಿದ್ದಕ್ ಇವಾಗ ಆನಿ ಮರಿ ಆಗಿದ್ದಿ. ಈಗ ನಾ ಜಿಮ್ಮಿಗೆ ಹೋಗಿದ್ದಿ, ಸ್ವಲ್ಪ ಜಿಮ್ ಮಾಡಿಗೆ ಜಿಂಕಿ ಮರಿ ನಾಗ. ಚೆನ್ನಾಗಿ ಹೇಳಿದ್ರಿ. ನಮಸ್ಕಾರ ಬುಲ್ಲಿ ಅವ್ರೆ. ನಮಸ್ಕಾರ. ನನ್ ಮದ್ವೆ ಇದೆ, ಮದ್ವೆಗೆ ಬಂದ್ಬಿಡಿ. ನಿನ್ಗೆ ಎಷ್ಟೋ ಏಜು? 35 ವರ್ಷ. 35 ವರ್ಷನಾ? ಹೌದು. ಗೇರ್ ಬಾಕ್ಸ್ ಮುರ್ದೋಗದೆ, ನಿನ್ಗೆ ಯಾಕೆ ಹೇಗ್ ಮದ್ವೆ? ಗೇರ್ ಬಾಕ್ಸ್ ಮುರಿದೋಗಿದೆ. ಅಯ್ಯೋ, ಎಂತ ಮಾತು ಹೇಳ್ಬಿಟ್ಟ ಬಲ್ಲಿ. ಗೇರ್ ಬಾಕ್ಸ್ ಮುರಿದೋಗಿದೆ. ಚೆನ್ನಾಗಿದೆ ಗುರು, ಮಸ್ತ್. ತುಂಬಾ ವರ್ಷಗಳ ನಂತರ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬ ಸಿಕ್ಕಿದ. ಅವನ ಮದುವೆಗೂ ಕೂಡ ನಂಗೆ ಹೋಗಕ್ಕಾಗಿರ್ಲಿಲ್ಲ. ಸೊ ಸಿಗೋಷ್ಟರೊಳಗೆ ಅವನಿಗೊಂದು ಮಗು ಕೂಡ ಆಗಿತ್ತು. ಎಲ್ಲ ಮಾತಾಡ್ತಿರ್ಬೇಕಾದ್ರೆ ಹಾಗೆ ತಮಾಷೆ ಕೇಳಿದೆ, ಇನ್ನೊಂದು ಯಾವಾಗ ಅಂತ. ಅಂದ್ರೆ ಇನ್ನೊಂದು ಮಗು ಯಾವಾಗ ಅಂತ ಕೇಳಿದೆ ನಾನು. ಅದಕ್ಕೆ ಅವನು ಹೇಳ್ತಾನೆ, ಒಂದಕ್ಕೆ ಅವಳ ಡೆಲಿವರಿ ಪೇಯ್ನ್ ನೋಡಿ ನನ್ನ ಕಣ್ಣಲ್ಲಿ ನೀರು ಬಂತು, ಇನ್ನೊಂದ್ಸರಿ ನಾನು ಆ ಪೇಯ್ನ್ ಹೇಗೆ ನೋಡ್ಲಿ ಅಂತ ಅಂದ. ಯಾಕೆ ಅಂತಂದ್ರೆ ಇಷ್ಟೊಳಗೆ ತುಂಬಾ ಜನಕ್ಕೆ ನಾನು ಆ ಕ್ವಶನ್ಸ್ ಕೇಳಿದ್ದೀನಿ, ಬಟ್ ಈ ಆನ್ಸರ್ ಕೊಟ್ಟಿದ್ದು ಅವನೊಬ್ಬನೇ ಅನಿಸ್ತು. ಸೊ ಅವನು ತುಂಬಾ ದೊಡ್ಡವನಾಗಿದ್ದಾನೆ ಅಂತ ಅನ್ನಿಸ್ತು ನನಗೆ. ಸೊ ತುಂಬಾ ಗ್ರೇಟ್ ಕೂಡ ಅನ್ನಿಸ್ತು. ನಿಮ್ಮ ಫ್ರೆಂಡ್ ಸ್ವಲ್ಪ ಒಬ್ರು ಕುಡಿಯಕ್ ಆಗ್ತಲ್ಲ ನನ್ಗೆ. ಜೋರಾಗಿ ಹಾಕ್ಬಿಡ್ತಾರೆ. ಯಪ್ಪಾಡಿ ಹೆಂಗ್ ಹಾಕಿದ್ರು ಅಂದ್ರೆ. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಅಷ್ಟೊಂದ್ ಜೋರ ಕುಡಿತಾ ಇದೀನಿ, ಅಷ್ಟ್ ಜೋರ ಕುಡಿತಾ ಇದೀನಿ. ಆ ಘಾಟು ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಆ ಘಾಟು ಹಂಗೆಲ್ಲ ದೊಡ್ಡವ್ರ ಮಾತು ಉದಾಸೀನ ಮಾಡ್ಬಾರ್ದು ಕಣ. ಈ ಕಡೆ ಕೇಳ್ಬೇಕು, ಈ ಕಡೆ ಬಿಟ್ಬಿಡ್ಬೇಕು. ಅಯ್ಯೋ, ಹೆಂಗ ಹಾಕಿದ್ರು ಅಂದ್ರೆ ಕುಡಿಯಕ್ ಆಗ್ತಿಲ್ಲ, ಹಂಗ ಹಾಕಿದ್ರು. ಗೋವಿಂದ ಗುರು ಪಾಪ. ನಮ್ಮನೇಲಿ ದೇವ್ರ ಮನೆ ಇದೆ, ದೇವತೆ ಇಲ್ಲ. ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇದೆ, ಖರ್ಚು ಮಾಡೋರಿಲ್ಲ. ಫೋನಲ್ಲಿ ಡೇಟಾ ಇದೆ, ಚಾಟ್ ಮಾಡೋರಿಲ್ಲ. ಫ್ರಿಡ್ಜ್ ಅಲ್ಲಿ ಹಾಲಿದೆ, ಉಕ್ಸೋರಿಲ್ಲ. ನನ್ನ ಹತ್ರನೂ ಚಪ್ಪಲಿ ಇದೆ, ಹೊಡ್ಸ್ಕೊಳ್ಳೋರಿಲ್ಲ. ಮೂಗಲ್ಲೇನು ಹರಡೋಲು? ಅವನೇನ್ ಹೇಳ್ದ ಅಂತ ನೀನ್ ನಗ್ತಾ ಇದ್ಯಾ? ಸುಮ್ನಿರು, ಅವನೇ ಪಪ್ಸ್ ಇಸ್ಕೊಳ್ತಾ ಇರೋದು. ಇನ್ನೊಂದು ಪಪ್ಸ್ ಬೇಕಾ? ಇಸ್ಕೋ. ನಾನು 5ನೇ ಕ್ಲಾಸ್ ಓದ್ಬೇಕಾದ್ರೆ ಒಂದ್ ಹುಡುಗಿನ ಲವ್ ಮಾಡ್ದೆ. ಹೌದಾ? ಆಮೇಲೆ ಏನಾಯ್ತು? ಈಗ ಅವ್ರ ಮಗಳು 5ನೇ ಕ್ಲಾಸ್ ಹೋಯ್ತವಳೆ. ಈಗ ಅವ್ರ ಮಗಳು 5ನೇ ಕ್ಲಾಸ್ ಹೋಗ್ತವಳೆ. ನಮಸ್ತೆ ಗುರುಜಿ. ನಮಸ್ಕಾರ. ಹೇಳಪ್ಪ, ನಿನ್ನ ಹೆಸರೇನು? ವಿಶ್ವನಾಥ್ ಗುರುಜಿ. ವಿಶ್ವನಾಥ್ ಹೇಳಪ್ಪ, ನಿಮ್ ಮನ್ಯಾಗ ಏನ್ ಸಮಸ್ಯೆ ಅದ? ಗುರುಜಿ, ನಮ್ಮ ಮನ್ಯಾಗ ನೆಮ್ಮದಿನೇ ಇಲ್ಲ ಗುರುಜಿ. ಬರೇ ಹೊಡೆದಾಡೋದು, ಜಗಳಾಡೋದು ಇದೇ ಆಗ್ಯದ ಗುರುಜಿ. ಒಟ್ಟ ನೆಮ್ಮದಿನೇ ಇಲ್ಲ ಗುರುಜಿ. ನಮ್ಮ ಮನಿ ಪರಿಸ್ಥಿತಿ ತಿಳ್ಕೊಬೇಕಂತ ಬಂದಿರ.
ಜಲ್ದಿ ಹೋರಿ ನಿಮ್ ಮನೆಯಂದು ಒಂದ್ ಬಗ್ಸಿ ಮಣ್ಣ ತಗೊಂಡ್ಬರ್ರಿ. ಆಯ್ತು ಗುರುಜಿ. ತಗೋರಿ ಗುರುಜಿ, ಕಮ್ಮಿ ನೋಡಿ ನಾನು. अच्छा ठीक है ನಿಮ್ ಮನ್ಯಾಗ 2 ಮಕ್ಳು ಅದಾವಲ್ಲ, ಅವು ನೀನು ಅಲ್ಲ. ನೀನ್ ಹೆಂಡತಿ ಹೊಟ್ಟೆಗೆ ಇನ್ನೊಂದ್ ಕೂಸ್ ಐತಲ್ಲ, ಅದನ್ನು ನಿಂದಲ್ಲ, ಅದು ಮಗ್ಲಿನ ಮನೆನೊಂದು. ನೀನ್ ಹೆಂಡತಿ ಹೆಸರಿಗಟ್ಟೆ ನೀನ್ ಹೆಂಡತಿ, ಆಕಿ ಬ್ಯಾರೆದವನ್ ಜೊತೆ ಸಂಸಾರ ಮಾಡತ್ತಾಳ. ಯಾಕ ಏನಾಯ್ತು, ಯಾಕೆ ನಗ್ಲಕತ್ತಿ? ಗುರುಜಿ, ನೀವ್ ಮಣ್ಣು ತಗೊಂಬ ಅಂತ ಹೇಳಿದ್ರಲ್ರಿ, ಅಷ್ಟು ದೂರ ಯಾರು ತರ್ಬೇಕಂತ ಹೇಳಿ ನಾ ನಿಮ್ ಮನೆ ಮುಂದಿದೆ ಅಂತ ಅಂದಿರಿ. ಇವ್ನು 7 ಮಿನಿಟ್ ಅಂದ್ರೆ 16 ಮಿನಿಟ್ ರೀ, ಕರೆಕ್ಟಾಗಿ ಕೊಟ್ಟ ಟೈಟ್ಲು. ಅಪ್ಪ ಮಗ ಏನ ನೆನ್ನೆ ರೂಮಲ್ಲಿ ಸ್ಮೆಲ್ ಬರ್ತಾಯ್ತು, ಕುಡ್ಕೊ ಬಂದಿದ್ದೇನಾ? ನೀನೇನ್ ಮಕ್ಕಕ್ಕ ಹಚ್ಕೋತೀಯ, ನೀನು ಕುಡಿತೀಯ ತಾನೆ? ಆದ್ರೆ ಪಬ್ಲಿಕ್ ಅಲ್ಲಿ ನನ್ ಫೋಟೋ ಕಾಮೆಂಟ್ಸ್ ಮಾಡಿದ್ರೆ ರಪ್ಪನೆ ಬೀಳುತ್ತೋ, ರಪ್ಪನೆ ಬೀಳುತ್ತೋ, ರಪ್ಪನೆ ಬೀಳುತ್ತೋ, ರಪ್ಪನೆ ಬೀಳುತ್ತೋ, ರಪ್ಪನೆ ಬೀಳುತ್ತೋ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ನಮಸ್ಕಾರ.